ಸರ್ ಇದನ್ನ ಹೊರತುಪಡಿಸಿ ರಾಜಕೀಯವಾಗಿ ಕುರ್ಚಿ ಫೈಟ್ ಭಾರಿ ನಡೀತಿದೆ ಸರ್. ಡಿ ಕೆ ಶಿವಕುಮಾರ್ ಅವರು ಕುರ್ಚಿ ಫೈಟ್ ನಮಗೆ ಯಾಕೆ ಬರ್ತದೆ? ಈಗ 136 ಸೀಟ್ ಇದೆ. ಅವರು ಜನಕ್ಕೆ ಮನೋರಂಜನೆ ಕೊಡೋದಕ್ಕೆ ಪ್ರತಿನಿತ್ಯ ಕುರ್ಚಿ ವಿಷಯ ಎತ್ಕೊಂಡಿದ್ದಾರೆ. ಈಗಾಗಲೇ 3 ವರ್ಷ ಮುಗೀತಾ ಇದೆ. ನಮ್ಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮುಖ್ಯಮಂತ್ರಿಗಿರಿ ಹಿಡಿತಾರೆ, ಇದು ನಮ್ಮ ಮುಂದಿರ್ತಕ್ಕಂಥದ್ದಲ್ಲ. ಇವತ್ತು ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ ಕೃಷಿಯನ್ನು ಅವಲಂಬಿತವಾಗಿ ಬದುಕ್ತಾ ಇರತಕ್ಕಂಥ ಗ್ರಾಮೀಣ ಪ್ರದೇಶದ ಕೃಷಿಕರ ಪರಿಸ್ಥಿತಿ ಏನಾಗಿದೆ, ಅದಕ್ಕೆ ಈ ಸರ್ಕಾರ ಏನು ಮಾಡಬೇಕು? ಮಂತ್ರಿನೇ ಹೇಳ್ತಾರೆ, ಕಂದಾಯ ಸಚಿವರು, ಈ ಕಳೆದ 2 ವರ್ಷದಲ್ಲಿ 1,02,000 ಕೋಟಿ ಅನಾಹುತಗಳಾಗಿದೆ ಅಂತ. 1,000 ಕೋಟಿ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. 1,00,000 ಕೋಟಿಗೆ 1,000 ರೂಪಾಯಿಗಳನ್ನು ಕೊಟ್ಟು 1,000 ಕೋಟಿ ಕೊಟ್ಟರೆ ಯಾವ ರೀತಿ ರೈತರನ್ನು ವಿಶ್ವಾಸಕ್ಕೆ ತಗೊಂಡು ಆತ್ಮಸ್ಥೈರ್ಯ ತುಂಬ್ತಾರೆ? ನನಗೂ ಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ. ಈ ಸರ್ಕಾರಕ್ಕೆ 5 ವರ್ಷದ ಸರ್ಕಾರ ಕೊಟ್ಟಿದ್ದಾರೆ. ನಮ್ಗೆ ಯಾರು ಮುಖ್ಯಮಂತ್ರಿ ಆದರೆ ನಮಗಾಗಬೇಕಾಗಿರೋದಿಲ್ಲ. ನಮಗೆ ಬೇಕಾಗಿರೋದು 5 ವರ್ಷದ ಸರ್ಕಾರ ಎಲ್ಲೆಲ್ಲಿ ಅನಾಹುತಗಳಾಗಿದೆ, ಎಲ್ಲಿ ಸಮಸ್ಯೆಗಳಿದೆ, ನಾಡಿನ ಜನತೆಯ ಹಣವನ್ನು ಲೂಟಿ ಹೊಡೆದಿದೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಇದು ನಾನು ಹೇಳ್ತಕ್ಕಂಥದ್ದು. ಈ ಸರ್ಕಾರಕ್ಕೆ ನನಗೆ ಬರಬೇಕಾದ್ರೆ ನೋಡಿದೆ, ಇಲ್ಲಿ ನಾನು ಹೆಲಿಕಾಪ್ಟರ್ ಬರಲಿಲ್ಲ, ಹುಷಾರಿಲ್ಲ ನನಗೆ. ಆದರೂ ಸಹ ನಾನು ರಸ್ತೆ ಮುಖಾಂತರ ಯಾಕೆ ಬಂದೆ? ಬಹುಶಃ ಇಲ್ಲಿ ಬರೋ ಮಂತ್ರಿಗಳು ಯಾರು ರಸ್ತೆ ಮುಖಾಂತರ ಬರ್ತಾರೋ ಎಲ್ಲೋ ಗೊತ್ತಿಲ್ಲ ನನಗೆ. 47 ಕೋಟಿ ಏನೋ ಮುಖ್ಯಮಂತ್ರಿಗಳ ಹೆಲಿಕಾಪ್ಟರ್ ಹಾರಾಟಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ತಪ್ಪು ಅಂತ ನಾನು ಹೇಳಲ್ಲ. ಈಗ ನೋಡಿ, ನೆನೆ ಮಳವಳ್ಳಿ 1 ಗಂಟೆ ಜರ್ನಿ, ಅದಕ್ಕೂ ಹೆಲಿಕಾಪ್ಟ್ರು. ಮೈಸೂರಿಂದ ಚಾಮರಾಜನಗರ ಒಂದು ಅರ್ಧ ಗಂಟೆ ಜರ್ನಿ, ಅಲ್ಲಿಗೂ ಹೆಲಿಕಾಪ್ಟ್ರು. ಇದೇನಾದ್ರು ಅರ್ಥ ಇದೆಯಾ? ಇಲ್ಲಿ ರಸ್ತೆಗಳು ನೋಡಿದ್ರೆ ಅಭಿವೃದ್ಧಿ ಏನು ಮಾಡಿದ್ದೀವಿ ಅಂತಾರೆ ಮುಖ್ಯಮಂತ್ರಿಗಳು. ಏನು ಅಭಿವೃದ್ಧಿ ಮಾಡಿದ್ದಾರೆ? ಮಾತೆತ್ತಿದರೆ ಕೇಂದ್ರ ಸರ್ಕಾರ ಅಂತ. ಯಾವ ರೀತಿ ಕೇಂದ್ರ ಸರ್ಕಾರದಿಂದ ವಿಶ್ವಾಸ ಮೂಡಿಸ್ಕೊಂಡು ಕೆಲಸ ಮಾಡಿಸ್ಕೋಬೇಕು ಅನ್ನೋ ಕನಿಷ್ಠ ತಿಳುವಳಿಕೆನೂ ಹಿಂದೆ ಇರತಕ್ಕಂಥ ಸರ್ಕಾರ ಇದು. ಏನು ಮಾಡೋದು? ಇದು ನಡೀತಾ ಇರ್ತಕ್ಕಂಥ ನನಗೆ. ಅದಕ್ಕೆ ಕುರ್ಚಿ ಬಗ್ಗೆ ನನಗೆ ಆಸಕ್ತಿ ಇಲ್ಲ. ಜನ 5 ವರ್ಷ ಸರ್ಕಾರ ಕೊಟ್ಟಿದ್ದಾರೆ, ಒಳ್ಳೆ ಸರ್ಕಾರ ಕೊಡಿ. ನಾನು ನಿನ್ನೆ ಹಾಸನದಲ್ಲಿ ಹೇಳಿದೆ ಒಂದು ಮಾತು ಮುಖ್ಯಮಂತ್ರಿಗಳಿಗೆ. ಪಾಪ ಟ್ರಂಪ್ ತುಂಬ ಹಿಂಸೆಲಿದ್ದಾರೆ. ಈಗ ಅವ್ರಿಗೆ ಸರಿಯಾದ ಎಕನಾಮಿಕ್ಸ್ ಸಿಕ್ಕಿಲ್ಲ ಆರ್ಥಿಕ ಸಚಿವರು. ಅದಕ್ಕೆ ನೆನ್ನೆ ಹಿಡಿದೆ, ಇವರು ಭಾಳ ದಾಖಲೆಯ ಕರ್ನಾಟಕದಲ್ಲಿ ಬಜೆಟ್ ಮಂಡನೆ ಮಾಡಿ ಒಂದು ಐತಿಹಾಸಿಕವಾದಂಥ ಒಂದು ಅಕ್ಷರಗಳಲ್ಲಿ ಬರೆದಿಟ್ಕೊಂಬಿಟ್ಟವ್ರೆ. ಪಾಪ ಇಲ್ಲಿಗೆ ಅವರು ಸಣ್ಣ ಆಗ್ಬಿಡ್ತಾರೆ. ಕರ್ನಾಟಕ ರಾಜ್ಯದ ಆರ್ಥಿಕ ಬಜೆಟ್ ಭಾಳ ಸೀಮಿತ. ಟ್ರಂಪ್ ಪಾಪ ಇಡೀ ವರ್ಲ್ಡ್ಗೆ ಏನೋ ಮಾಡಬೇಕು ಅಂತ ತಾರೀಫ್ನಲ್ಲಿ ಹೊರಟವ್ರೆ. ತಾರೀಫ್ನಲ್ಲಿ ಯಾವ ರೀತಿ ಹೊಸ ತೆರಿಗೆ ಹಾಕ್ಬೋದು ಅಂತಕ್ಕಂಥಲ್ಲಿ ಎಕ್ಸ್ಪೋರ್ಟು ಇದ್ದಾರೆ ಇವರು ಸಿದ್ದರಾಮಯ್ಯನವರು. ನಾನು ಅದಕ್ಕೆ ಹೇಳಿದೆ, ಸುಮ್ಮನೆ ಪಾಪ ಟ್ರಂಪ್ ಓದಾಡ್ತಿದ್ದಾರೆ, ಅಲ್ಲಿ ಅವ್ರ ಜೊತೆ ಹೋಗಿ ಅವ್ರಿಗೆ ಸ್ವಲ್ಪ ಸಹಕಾರ ಕೊಟ್ಬಿಡೋದು ಒಳ್ಳೆಯದನ್ನ. ಕರ್ನಾಟಕ ರಾಜ್ಯ ಕ್ಷೇಮವಾಗಿರುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.